ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ಪರಿಶುದ್ಧನು. ಯೇಸು ಕ್ರಿಸ್ತ ನಾಮದಲ್ಲಿ ಶಕ್ತಿ ಇದೆ. ಯೇಸು ಕ್ರಿಸ್ತನು ಪರಿಶುದ್ಧವಾದ ದೇವರು. ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ನಮಗೆ ಎಚ್ಚರಿಸಿದ್ದಾನೆ, ಹೇಳಿದ್ದಾನೆ, ಉಪದೇಶಿಸಿದ್ದಾನೆ. ಅದರ ಪ್ರಕಾರವಾಗಿ ನಾವು ನಡೆಯಬೇಕು ಅಂದರೆ ನಮಗೆ ವಾಕ್ಯವು ನಮ್ಮ ಹೃದಯದಲ್ಲಿ ಇರಬೇಕು. ಈಗ ಲೂಕಾಸು ವಾರ್ತ 4ನೇ ಅಧ್ಯಾಯ 18ನೇ ವಚನ ಏನು ಹೇಳುತ್ತೆ ಅಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನಮ್ಮನ್ನು ಬಡವರಿಗೆ ಶುಭ ವಾರ್ತೆಯನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯಲ್ಲಿ ಇದ್ದವರಿಗೆ ಬಿಡುಗಡೆ, ಮನಮುರಿದವರಿಗೆ ಬಿಡುಗಡೆ. ಸೆರೆಯಲ್ಲಿ ಯಾರಿದ್ದಾರೆ ಹೇಳಬೇಕು ನೀವೇ? ಸೆರೆಯಲ್ಲಿ ಇರೋರು, ಕುಟುಂಬ ವ್ಯವಸ್ಥೆ ಇಲ್ಲ, ಈಗ ಸೆರೆಯಲ್ಲಿ ಇದೆ. ರಾಜಕೀಯ ವ್ಯಕ್ತಿಗಳು ಸೆರೆಯಲ್ಲಿದ್ದಾರೆ. ವ್ಯಾಪಾರ ವ್ಯವಸ್ಥೆ ನಡೆಸೋರು ಸೆರೆಯಲ್ಲಿದ್ದಾರೆ. ಲೋಕದಲ್ಲಿ ಮುಂಬೈ, ಡೆಲ್ಲಿ, ಕಲ್ಕತ್ತಾ ಈ ಎಲ್ಲ ಪಟ್ಟಣಗಳು ಸೆರೆಯಲ್ಲಿದ್ದಾರೆ. ಹೈದರಾಬಾದ್ ಪಟ್ಟಣದಲ್ಲಿ ಸೆರೆಯಲ್ಲಿದ್ದಾರೆ. ಎಲ್ಲರೂ ಸೆರೆಯಲ್ಲಿದ್ದಾರೆ. ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ. ಎಲ್ಲರೂ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ. ಸೆರೆಯಲ್ಲಿ ಅವರಿಗೆ ಬಿಡುಗಡೆ. ಬಂಧಕಗಳಿದ್ದಾರೆ, ಕೇಡಿನ ಬಂಧಕದಲ್ಲಿದ್ದಾರೆ. ರಕ್ಷಣೆ ಇಲ್ಲ, ರಕ್ಷಣಾ ಆನಂದವೂ ಇಲ್ಲ, ರಕ್ಷಣಾ ಸಂತೋಷವಿಲ್ಲ, ರಕ್ಷಣಾ ಸಮಾಧಾನ ಇಲ್ಲ. ಈ ಒಂದಿನ ದಿವಸ ಸತ್ರೆ ನೀನು ಎಲ್ಲಿಗೆ ಹೋಗ್ತೀಯ ನಿನಗೆ ಗೊತ್ತಿಲ್ಲ. ನರಕದಲ್ಲಿ ಬೈಬಲ್ ಹೇಳುತ್ತೆ ನರಕ ಇದೆ ಅಂತ. ಲೂಕಾಸು ವಾರ್ತ 16ನೇ ಅಧ್ಯಾಯದಲ್ಲಿ ಎಲ್ಲ ಕೂಡ ನರಕದ ವಾರ್ತೆಗಳು ಹೇಳ್ತವೆ. ನಿಮ್ಮನ್ನು ಎದುರಿಸಬೇಕಂತ ಅಲ್ಲ, ಸುವಾರ್ತೆಯಲ್ಲಿ ನಮಗೆ ಕಂಡಿದ್ದು ನಾವು ಹೇಳಬೇಕು. ಸತ್ಯವನ್ನು ನುಡಿಬೇಕು, ಸತ್ಯವನ್ನು ಹೇಳಬೇಕು, ಸತ್ಯವಾಗಿ ಜೀವಿಸಬೇಕು. ಈಗ ಸೆರೆಯಲ್ಲಿದ್ದಾರೆ, ಕಟ್ಟುಗಳಲ್ಲಿ ಬಂಧಿಸಲ್ಪಟ್ಟಿದ್ದಾರೆ, ಬಂಧಕಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹೇಗೆ ಬಿಡುಗಡೆ ಬರುತ್ತೆ? ಯೇಸು ನಾಮದಲ್ಲಿ ಶಕ್ತಿ ಇದೆ. ಯೇಸು ನಾಮವನ್ನು ಉಚ್ಚರಿಸಿದರೆ ಶಕ್ತಿ ಬರುತ್ತೆ. ಯೇಸು ನಾಮದಲ್ಲಿ ಮಾತ್ರವೇ ಬಿಡುಗಡೆ ಹೊಂದಿರ ಅಂತ ನಾವು ಹೇಳ್ತೀವಿ. ಆದರೆ ನೀನು ಹೆಂಗಿರಬೇಕಾದಾಗ ದೇವರು ನಿನ್ನ ಹತ್ತಿರಗೆ ಬಂದಿದ್ದಾನೆ ಹೇಳು. ಸ್ವಲ್ಪ ನೀನು ಸೆರೆಯಲ್ಲಿದ್ದಾಗ ತಾನೇ ನಿನ್ನನ್ನು ಬಿಡಿಸಿದ್ದು, ನೀನು ಬಂಧಕದಲ್ಲಿದ್ದಾಗ ತಾನೇ ನಿನ್ನನ್ನು ಬಿಡಿಸಿದ್ದು. ಮನಮುರಿದಾಗ ತಾನೇ ನಿನ್ನನ್ನು ಬಿಡಿಸಿದ್ದು. ಸೈತಾನನು ಸಕಲ ವಿಧವಾದ ಶೋಧನೆಗಳನ್ನು ನಿಮ್ಮ ಹತ್ರ ತರ್ತಾನೆ. ಹೆಂಗಾದ್ರೂ ಸಿಕ್ಕಾಕ್ಸ್ಬೇಕು, ಹೆಂಗಾದ್ರೂ ಇವನಿಗೆ ಬಿಡುಗಡೆ ಇಲ್ಲ. ಆದರೆ ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಿಮ್ಮನ್ನ ಶುದ್ಧಿ ಮಾಡುತ್ತೆ. ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ಯೇಸು ನಾಮವನ್ನು ಉಚ್ಚರಿಸಿದ್ರೆ ಶಕ್ತಿ ಬರುತ್ತೆ. ಯೇಸು ನಾಮದಲ್ಲಿ ರಕ್ಷಣೆ ಸಿಗುತ್ತೆ. ಆದರೆ ಹೇಳೋರು ಯಾರು? ನನ್ನ ಆತ್ಮವು ಎಲ್ಲರ ಮೇಲೆ ಸುರಿಸುತ್ತೇನೆ ಅಂತಂದು ದೇವರು ವಾಗ್ದಾನ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳಬೇಕು. ಈಗ ಕರ್ತನು ನೇಮಿಸಿರುವ ಒಡಂಬಡಿಕೆ ಮಾಡಿದರೆ ತಾನೇ, ಕರ್ತನು ಹೇಳಿರುವ ಮಾತುಗಳು ಹೃದಯದಲ್ಲಿ ಇಟ್ಕೊಂಡು ಫಲಿಸಿದ್ರೆ ತಾನೇ ರಕ್ಷಣೆ ಬರೋದು, ಬಾಪ್ತಿಸ ತಗೊಳ್ಳೋದು, ದೀಕ್ಷಾಸ್ಥಾನ ತಗೊಳ್ಳೋದು, ಎಲ್ಲರಿಗೆ ಶಾಂತಿ ಸಿಗೋದು. ಆದರೆ ಅವರು ಮಾಡೋದಿಲ್ಲ. ದೇವರಿಗೆ ಸಿಟ್ಟೇರಿಸ್ತಾರಲ್ಲ, ದೇವರಿಗೆ ವ್ಯತಿರೇಕವಾದ ಕಾರ್ಯಗಳು ಕಲಾಪಗಳು ಮಾಡ್ತಾರಲ್ಲ. ಈಗ ಹೇಗೆ ಕರ್ತನ ಆತ್ಮವು ನನ್ನ ಮೇಲೆ ಇದೆ ಅಂತಂದು ಅದನ್ನೆಲ್ಲ ತಿಳಿಸಿ ಆ ಒಂದು ಚುಟಿಯನ್ನು ತೆಗೆದುಕೊಂಡು ಹೇಳಿ, ಇದೆಲ್ಲ ಈಗ ನಮ್ಮ ದಿವಸದಲ್ಲಿ ನಡೆಯಿತು, ಮುಗಿದೋಯ್ತು. ನಾನು ಹೇಳಿದ್ದೇನೆ, ಇದು ನಿಮ್ಮ ಕೈ ಕೆಲಸದಲ್ಲಿ ಇದು ನಡೆಯಿತು. ಹೇಗೆ ನಮಗೆ ರಕ್ಷಣೆ ಬಂತು.
ಎಲ್ಲಿಂದ ಬಂತು ರಕ್ಷಣೆ? ಯೇಸು ನಾಮದಲ್ಲಿ ಬಂತು. ಇದೆಲ್ಲ ನೆರವೇರಿತು. ಹೇಗೆ ನೆರವೇರಿತು? ನೀನು ತಾನೇ ಯೇಸು ಕ್ರಿಸ್ತನ ಹತ್ರ ಸಭೆಗೆ ಹೋದ್ರೆ ತಾನೇ ವಾಕ್ಯವನ್ನು ಕೇಳೋದು, ವಾಕ್ಯವನ್ನು ಕೇಳಿದರೆ ತಾನೇ ಯೇಸು ಕ್ರಿಸ್ತನಿಗೆ ವಿಧೇಯತೆ ತೋರಿಸೋದು, ವಾಕ್ಯವನ್ನು ವಿಧೇಯತೆ ತೋರಿಸಿದ್ರೆ ತಾನೇ ನಿನಗೆ ರಕ್ಷಣೆ ಸಿಗೋದು. ಆದರೆ ನನ್ನ ಆತ್ಮವನ್ನು ಮನುಷ್ಯರೆಲ್ಲರ ಮೇಲೆ ಸುರಿಸುತ್ತೇನೆ ಅಂತ ವಾಗ್ದಾನ ಕೊಟ್ಟಿದ್ದಾನೆ. ಈ ವಾಗ್ದಾನದಿಂದ ನೀವು ಜಯಿಸುವಿರಿ. ಈ ವಾಗ್ದಾನದಿಂದ ನೀವು ಜಯಿಸುವಿರಿ. ಈ ಲೋಕವು ಜಯಿಸುವುದು ವಿಜಯವು ನಂಬಿಕೆಯೇ, ವಿಶ್ವಾಸವೇ. ಈ ಲೋಕವನ್ನು ಜಯಿಸಿದ್ದು ವಿಜಯವು ವಿಶ್ವಾಸವೇ, ಅದು ನಂಬಿಕೆಯಾದ ಕ್ರಿಸ್ತನ ಮಾತು. ನಂಬಿಕೆ. ನೀವು ನಂಬಿದರೆ ಸಾಕು, ದೇವರು ನಿಮಗೆ ಕಾರ್ಯ ಮಾಡ್ತಾನೆ. ದೇವರು ಶಕ್ತಿವಂತನು. ದೇವರು ನಿಮಗೆ ಕಾರ್ಯ ಮಾಡಿ ನಿಮ್ಮನ್ನು ಅದ್ಭುತವಾಗಿ ಬಿಡುಗಡೆ ಮಾಡ್ತಾನೆ. ನೀವು ಸರಿಯಲ್ಲಿದ್ದರೆ ಬಿಡುಗಡೆ ಮಾಡ್ತಾನೆ. ಮನಮುರಿದವರಿಗೆ ಬಿಡುಗಡೆ ಕೊಡ್ತಾನೆ. ಸುವಾರ್ತೆ ಸಾರುವುದಕ್ಕೆ ಅಭಿಷೇಕ ಕೊಡ್ತಾನೆ. ನಿನಗೆ ಮನಸ್ಸಿದೆಯಾ? ದೇವರನ್ನು ಕೇಳು. ನಿನಗೆ ವಾಂಛೆ ಇದ್ರೆ ಸಾಕು, ದೇವರನ್ನು ಕೇಳು. ನಿನಗೆ ನಂಬಿಕೆ ಇದ್ರೆ ಸಾಕು, ದೇವರನ್ನು ಕೇಳು. ನೀನು ನಂಬಿದ್ರೆ ಸಾಕು, ದೇವರು ನಿನಗೆ ಕೃಪೆ ಕೊಡ್ತಾನೆ. ಕೃಪೆ ಕೊಟ್ಟು ಎಲ್ಲರ ಮೇಲೆ, ಮನುಷ್ಯರೆಲ್ಲರ ಮೇಲೆ ತನ್ನ ಆತ್ಮವನ್ನು ಸುರಿಸಿ ಯೇಸು ಕ್ರಿಸ್ತನ ರಾಜ್ಯವು ಸ್ಥಾಪಿಸ್ತಾನೆ. ಯೇಸು ಕ್ರಿಸ್ತ ರಾಜ್ಯವು ಸ್ಥಾಪಿಸಬೇಕಂದ್ರೆ ನೀನು ಸುವಾರ್ತೆ ಹೇಳಬೇಕು. ಸುವಾರ್ತೆ ಹೇಳಿದರೆ ಅವರು ಕೇಳ್ತಾರೆ. ಸುವಾರ್ತೆ ಹೇಳಿದರೆ ಅದು ಉತ್ಸಾಹದ ಸುವಾರ್ತೆ, ಸಂತೋಷದ ಸುವಾರ್ತೆ, ಆನಂದದ ಸುವಾರ್ತೆ. ಆ ಸುವಾರ್ತೆಯಲ್ಲಿ ಶಕ್ತಿ ಇದೆ. ಯೇಸು ನಾಮದಲ್ಲಿ ಕೇಳಿದರೆ ಅವರು ಬಿಡುಗಡೆ ಹೊಂದ್ತಾರೆ. ಅದು ನೆರವೇರಿದ್ದು ಏನು ಹೇಳಿದ್ದಾರೆ ಅಂದರೆ, ಪ್ರಕಟಣೆ ಗ್ರಂಥವು 3ನೇ ಅಧ್ಯಾಯ 21ನೇ ವಚನ, ಜನರೆಲ್ಲರ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ, ನಿನ್ನೊಂದು ಸ್ತಂಭವಾಗಿ ಆಲಯದಲ್ಲಿ ಮಾಡಿದ್ದೇನೆ, ನಿನಗೆ ಕಿರೀಟ ಕೊಟ್ಟಿದ್ದೀನಿ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ನನ್ನ ಹತ್ರ ಬಂದರೆ ನಾನು ಅವನ ಸಂಗಡ ಊಟ ಮಾಡ್ತೀನಿ. ಊಟ ಮಾಡೋದಂದ್ರೆ ಏನು? ಯೇಸು ಕ್ರಿಸ್ತರನ್ನ ಮಾತನ್ನು ಕೇಳೋದು. ಭೂಮಿ ಆಕಾಶಗಳು ಗತಿಸಿದ್ರೆ ನನ್ನ ಮಾತು ಗತಿಸುವುದಿಲ್ಲ ಅಂತಂದು ಹೇಳಿದ್ದಾರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಆದರೆ ಶೋಧಕನು ಸುಮ್ಕೆ ಇರಲ್ಲ. ಏನೊಂದು ಶೋಧನೆ, ಏನೊಂದು ಆತಂಕ, ಏನೊಂದು ಅಡ್ಡಂಕಿ, ಯಾವುದೊಂದು ತಂದು ನಮ್ಮ ಮೇಲೆ ಮೋಸ ಓಡಿಸೋದು, ಎಷ್ಟೋ ಮೋಸ ಮಾಡೋದು, ದೊಂದು ಮಾಡೋದು ಎಲ್ಲ ಮಾಡಿ ನಿಮ್ಮನ್ನ ಫಲ ಭರಿಸದಂಗೆ ಮಾಡ್ತಾನೆ. ಆದರೆ ಅದನ್ನು ಸಹಿಸಿಕೊಂಡ್ರೆ, ಶೋಧನ ಸಹಿಸುವನು ಧನ್ಯನು. ನೀನು ಶೋಧನ ಸಹಿಸಿದ್ರೆ ದೇವರು ನಿನಗೆ ಸಹಾಯ ಮಾಡ್ತಾನೆ. ಬಾಯಿಂದ ಇಂಪಾದ ಮಾತುಗಳಿಗೆ ಎಲ್ಲರೂ ಆಶ್ಚರ್ಯಪಟ್ಟರು. ಇಂಪಾದ ಮಾತುಗಳು ಯೇಸು ಕ್ರಿಸ್ತನಲ್ಲಿ ಇಂಪಾದ ಮಾತುಗಳಿಂದ ನಾವು ಬಲ ಹೊಂದಬೇಕು, ಶಕ್ತಿ ಹೊಂದಬೇಕು, ಬಲಗೊಳ್ಳಬೇಕು, ಸ್ಥಿರಗೊಳ್ಳಬೇಕು. ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಬೇಕು. ದೇವರಿಗಾಗಿ ನಾವು ಜೀವಿಸಬೇಕು. ದೇವರ ಮಾತನ್ನು ನಾವು ಕೇಳಬೇಕು. ದೇವರಿಗಾಗಿ ನಾವು ಮುಂದಕ್ಕೆ ಹೆಜ್ಜೆ ಹಾಕಬೇಕು. ಏಕೆಂದರೆ ಎಲ್ಲ ಗುಟ್ಟಗಳು, ಬೆಟ್ಟಗಳು ಸಮಾನ ಆಗ್ತವಂತೆ. ಆ ಮಲ್ಪಿನ ಮಾರ್ಗಗಳು ಸರಳವಾಗ್ತವಂತೆ. ಅದು ದೇವರ ವಾಗ್ದಾನ ನೆರವೇರಿಸುವುದಕ್ಕೆ, ದೇವರು ರಕ್ಷಣೆ ಕೊಡುವುದಕ್ಕೆ, ನಮ್ಮನ್ನು ಪ್ರೀತಿಸುವುದಕ್ಕೆ, ನಮ್ಮನ್ನು ಕೃಪೆ ಕೊಡುವುದಕ್ಕೆ, ನಮ್ಮನ್ನು ಬಲಗೊಳಿಸುವುದಕ್ಕೆ ಶಕ್ತಿವಂತನು. ನಮ್ಮನ್ನು ಬಲಗೊಳಿಸ್ತಾನೆ, ಸಿದ್ಧಗೊಳಿಸ್ತಾನೆ, ಸ್ಥಿರಗೊಳಿಸ್ತಾನೆ. ಸೆರೆಯಲ್ಲಿರುವವರಿಗೆ ಬಿಡುಗಡೆ ಕೊಡ್ತಾನೆ. ಬೀದರಿಗೆ ಸುವಾರ್ತೆ ಪ್ರಕಟಿಸಿರಿ, ಸುವಾರ್ತೆ ಹೇಳ್ರಿ ಅಂತಂದು ನಮ್ಮ ಕೆಲಸ ಕೊಟ್ಟಿದ್ದಾನೆ. ಅದು ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಮಾಡಬೇಕು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. ಸೆರೆಯಲ್ಲಿರುವವರಿಗೆ ಬಿಡುಗಡೆ, ಕೇಡಿನ ಬಂಧಕಗಳಿಂದಲ್ಲಿದ್ದವರಿಗೆ ಬಿಡುಗಡೆ, ದುರಾತ್ಮ ಶಕ್ತಿಗಳಿಂದ ಬಿಡುಗಡೆ, ದುಷ್ಟ ಶಕ್ತಿಗಳಿಂದ ಬಿಡುಗಡೆ, ಅಂಧಕಾರದಲ್ಲಿದ್ದವರಿಗೆ ಬಿಡುಗಡೆ ಕೊಟ್ಟಿ ತಂದೆ, ನಿಮಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.